ಸ್ಕೂಲ್ ಸಾಲಿನ ಮುಚ್ಚಿಬಿಟ್ಟಾರ ಅನ್ಕೋತೀನಿ ಗೌರ್ಮೆಂಟ್ ಸ್ಕೂಲು. ಮೇ ಬಿ ಇಲ್ಲಿ ಯಾವ್ದಾದ್ರು ಪಕ್ಕದೊಳಗೆ ಅದೇ ಹೇಳ್ದಲ್ಲ, ಒಂದ್ ಟೌನ್ ಇರ್ಬೇಕು ಅಲ್ಲೆಲ್ಲಾರನು ಕಳಿಸಿರ್ಬೇಕು ಕಾನ್ವೆಂಟಿಗೆ. ಇಲ್ಲಂಕ್ರು ಯಾರು ಬರೋದೇ ಇಲ್ಲ ಅನ್ಕೋತೀನಿ. ನೀಟು ಇಲ್ಲ ರೀ ಒಳಗಡೆ ಹೋಗ್ಬೇಕು, ಗೇಟಿಗೆ ಏನಾದ್ರು ಮೊದಲೇ ಬಿಟ್ಟಿದಾರ. ಆದ್ರೂ ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಸರ್ಕಾರಿ ಶಾಲೆ ಹುಡುಗರೆ ಜಾಸ್ತಿ ಶಾನೆ ಇರ್ತಾವ, ಓಡಾ ಇರ್ತಾವ, ಬಟ್ ಆದ್ರೂ ಶಾನೆ ಇರ್ತಾವ. ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದ್ರೆ? ಹಿಂಗಿದ್ರು GST ಕಟ್ತೀವಿ, ಎಲ್ಲ ಕಟ್ತೀವಿ. ಸೊ ಅದ್ರಲ್ಲಿ ಏನ್ ತಪ್ಪಿದೆ? ಗೌರ್ಮೆಂಟ್ ಹಾಸ್ಪಿಟಲ್ ಯೂಸ್ ಮಾಡ್ಕೊಂಡ್ರೆ ಅಥವಾ ಸ್ಕೂಲ್ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಫಿಟ್ ಅಲ್ವಾ? ವಿ ಆರ್ ಪೇಯಿಂಗ್ ಅಂಡ್ ವಿ ಆರ್ ಗೆಟಿಂಗ್ ಬ್ಯಾಕ್ ಇಟ್, ದಟ್ಸ್ ಆಲ್. ಎಜುಕೇಶನ್ ಎಲ್ಲ ಒಂದೇ, ಕಲಿಬೇಕಾದ್ರೆ ಎಲ್ಲಾದ್ರೂ ಕಲಿತಾರ ಅನ್ನೋ ಡೈಲಾಗ್ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರೋದೇ ಕಾಮನ್ ಅಲ್ಲ. ಅಷ್ಟೆಲ್ಲ ನನ್ಗೆ ಅನ್ಸುತ್ತೆ. ಸುಮ್ಮನೆ ಒಂದ್ ಬೆಳೆ ಏಜ್ ಒಳಗೆ ಹುಡುಗರಿಗೆ ಪ್ರೆಷರ್ ಹಾಕಿ ಅದನ್ನ ಇಲ್ಲ ನೀನು ಓದು 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 ಅಂತ ಅವ್ರಿಗೆ ಟಾರ್ಚರ್ ಕೊಡೋ ಬದಲು ಸುಮ್ಮನೆ ಬಿಟ್ಬಿಡ್ಬೇಕು. ನಮಗ್ ತಿಳಿದವ್ ಮಾಡ್ತಾರ, ಅವ್ರಿಗೆ ಲೈಫ್ ಒಳಗೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅಷ್ಟೇ ಹೇಳ್ಕೊಡ್ಬೇಕು ನಾವು. ಅವಾಗ ಒಂದ್ ಸರ್ಟನ್ ಟೈಮಲ್ಲಿ ನಂಗೆ ಅನಿಸಿರುತ್ತೆ, ಓಕೆ ವೋಟ್ ದೇ ವಿಲ್ ಲರ್ನ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಸ್ಕೂಲ್, ಇವಾಗ ಬೆಂಗಳೂರು ಬಂದಿಲ್ಲ, ಇಂಗ್ಲಿಷ್ ಮಾತಾಡಬೇಕು ಅಂತ ಹಾಯ್ ಹಲೋ ಬಾಯ್ ಇಷ್ಟೇ ಅಲ್ವಾ ರೀ? ಏನ್ ಕಲೀಲಿಕ್ಕೆ ಆಗಲ್ಲ ಹೇಳಿ? ಅದಕ್ಕೆ ಎಲ್ರು ಏನಂತಾರ, ಅದಕ್ಕೆ ಎಲ್ರು ಹೇಳ್ತಿರೋದು ನಮ್ಮ ಕರ್ನಾಟಕ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಭಿನಂದಿಸಿ. ಥ್ಯಾಂಕ್ ಯು.